ರಾಜ್ಯ ಸರ್ಕಾರ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂತ ಕುತೂಹಲ ಇರುವಂತದ್ದು. ಏಕೆಂದ್ರೆ ಈಗ ಆಲ್ರೆಡಿ ವೀಕೆಂಡ್ ಕರ್ಫ್ಯೂ ಇವತ್ತು ಬೆಳಗ್ಗೆ 6 ಗಂಟೆಗೆ ಮುಗ್ದಿರುವಂತ ಹಿನ್ನೆಲೆಯಲ್ಲಿ ಏನು ಅಂದ್ರೆ ಈಗ ನೈಟ್ ಕರ್ಫ್ಯೂ ಅಂತೂ ಇದೆ, ಆದ್ರೆ ಉಳಿದಂತ ಸಮಯದಲ್ಲಿ ಯಾವ ರೀತಿಯಾದಂತ ಒಂದು ಕ್ರಮಗಳನ್ನ ಕೈಗೊಳ್ಬೇಕು, ಟಫ್ ರೂಲ್ಸ್ ಗಳನ್ನ ಕೈಗೊಳ್ಬೇಕು ಅನ್ನುವಂತ ಚಿಂತನೆಯಲ್ಲಿ ಸರ್ಕಾರ ಇನ್ನೂ ಕೂಡ ಮುಳುಗಿದೆ. ಸೊ ಹೀಗಾಗಿನೇ ಇವತ್ತು ಅಂದ್ರೆ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಏನ್ ನಿರ್ಧಾರವನ್ನ ಕೈಗೊಳ್ತಾರೆ ಕಾದ್ ನೋಡ್ಬೇಕು. ನಾಳೆಯಿಂದ ಲಾಕ್ ಆಗುತ್ತಾ ಕರ್ನಾಟಕ ಅನ್ನುವಂಥದ್ದಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದಕ್ಕೆ ಉತ್ತರ ಸಿಗುವಂತ ಸಾಧ್ಯತೆ ಇರುವಂತದ್ದು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ ಒಂದು ಸಭೆ. ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಬೆಂಗಳೂರು ಲಾಕ್ಗೆ ತಜ್ಞರು ಶಿಫಾರಸನ್ನ ಮಾಡಿದ್ದಾರೆ. ರಾಜಧಾನಿ ಲಾಕ್ ಮಾಡಿದ್ರೆ ಮಾತ್ರ ಉಳಿಗಾಲ ಅಂತ ಕೂಡ ಅವರು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಟಫ್ ರೂಲ್ಸ್ ನೀವ್ ಏನ್ ಮಾಡಿದ್ರು ಕೂಡ ಅಷ್ಟೇ, ಲಾಕ್ ಡೌನ್ ಮಾಡಿದಷ್ಟು ಪರಿಣಾಮಕಾರಿ ಅಲ್ಲ ಅದ್ಯಾವುದು ಕೂಡ. ಸೊ ಹೀಗಾಗಿ ಲಾಕ್ ಡೌನ್ ಮಾಡಿ ಅಂತ ತಜ್ಞರು ಈಗ ಆಲ್ರೆಡಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. 14 ದಿನಗಳ ಲಾಕ್ ಡೌನ್ಗೆ ತಜ್ಞರ ಸಮಿತಿ ಶಿಫಾರಸನ್ನ ಮಾಡಿದೆ. ಸೊ ಸರ್ಕಾರ ಈಗ ಯಾವ ರೀತಿಯಾದಂತ ಕಠಿಣ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದಕ್ಕೆ ಉತ್ತರ ಸಿಗಬೇಕು. ಬೆಂಗಳೂರು ಲಾಕ್ ಮಾಡ್ತಾರಾ ಅಥವಾ ಇಡೀ ರಾಜ್ಯಕ್ಕೆ ಅನ್ವಯಿಸುವಂತೆ ಲಾಕ್ ಆಗುತ್ತಾ ಕಾದ್ ನೋಡ್ಬೇಕು. ಕೆಲ ಹೊತ್ತಲ್ಲೇ ರಾಜ್ಯದ ಲಾಕ್ ಭವಿಷ್ಯ ನಿರ್ಧಾರ ಆಗಲಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಕೆಲ ಹೊತ್ತಲ್ಲೇ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಈಗ ಆಲ್ರೆಡಿ ಕ್ಯಾಬಿನೆಟ್ ಸಭೆಗೆ ಆಲ್ಮೋಸ್ಟ್ ಎಲ್ಲ ಸಚಿವರಿಗೂ ಕೂಡ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ದಿನೇ ದಿನ ಪ್ರಕರಣಗಳಂತೂ ಮಿತಿ ಮೀರಿ ರಾಜ್ಯದಲ್ಲಿ ವರದಿ ಆಗ್ತಾ ಇರುವಂತದ್ದು. 34,804 ನಿನ್ನೆ ವರದಿಯಾಗಿರುವಂತ ಪ್ರಕರಣಗಳು. ಆಕ್ಸಿಜನ್ನು ನೋಡಿ, ಇನ್ ಟೈಮಲ್ಲಿ ನಾವು ಆದಷ್ಟು ಈಗಾಗಲೇ ನಮ್ಮ ಕಾಲ್ ಸೆಂಟರನ್ನು ಮಾಡಿ 50 ಜನ ಕಾಲ್ ಸೆಂಟರಲ್ಲಿ ಆಕ್ಸಿಜನ್ಗೆ ರೆಮಿಡಿಸಿವಿರ್ಗೆ ಅಂತಲೇ ಒಬ್ಬ IAS ಅಧಿಕಾರಿಯನ್ನು ಕೂಡ ನೇಮಕ ಮಾಡಿ. ಹಾಗಾಗಿ ನಾನು ತಿಳ್ಕೊಳ್ತೀನಿ ಯಾವ ಕಾರಣಕ್ಕೆ ನಿಧನ ಆಗಿದ್ದಾರೆ. DHO ಅವ್ರ ಜೊತೆ ಕೂಡ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಅದು ಡೆತ್ ಆಡಿಟ್ ಬಂದ ಮೇಲೆ ಖಂಡಿತವಾಗಿಯೂ ಅದಕ್ಕೆ ನಿಮಗೆ ಉತ್ತರ ಕೊಡ್ತೇನೆ. ಇಲ್ಲ, ಆಕ್ಸಿಜನ್ನು ನೋಡಿ, ಇನ್ ಟೈಮಲ್ಲಿ ನಾವು ಆದಷ್ಟು ಈಗಾಗಲೇ ನಮ್ಮ ಕಾಲ್ ಸೆಂಟರನ್ನು ಮಾಡಿ 50 ಜನ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಈಗ ಆಲ್ರೆಡಿ ರಾಜ್ಯದಲ್ಲಿ ದಿನೇ ದಿನೇ ಪ್ರಕರಣಗಳಂತೂ ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಬಹುಬೇಗನೆ ವರದಿ ಆಗ್ತದೆ. 34,804 ಇದು ಅತಿ ಹೆಚ್ಚು ರಾಜ್ಯದಲ್ಲಿ ವರದಿಯಾಗಿರುವಂತದ್ದು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಂತೂ ಅತಿ ಕಠಿಣ ನಿರ್ಧಾರಕ್ಕೆ ಬರಲೇಬೇಕಾಗಿದೆ. ಸೊ ಏನ್ ನಿರ್ಧಾರವನ್ನ ಕೈಗೊಳ್ಬಹುದು ಅನ್ಸುತ್ತೆ? ಈಗ ಆಲ್ರೆಡಿ ತಜ್ಞರ ಸಮಿತಿ ಅಂತೂ ವರದಿಯನ್ನ ಕೊಟ್ಟಿದೆ. ಪೃಥ್ವಿರಾಜ್ ಹಾರನಹಳ್ಳಿ, ಮಹತ್ವದ ಸಚಿವ ಸಂಪುಟ ಸಭೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭವಾಗಲಿದೆ. ಇವತ್ತಿನ ಸಚಿವ ಸಂಪುಟ ಸಭೆ ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಮಹತ್ವದ ಸಭೆ ಅಂತಲೇ ಹೇಳಲಾಗ್ತದೆ. ಯಾಕಂತಂದ್ರೆ ಒಂದು ಕಡೆ ಸ್ವತಃ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಬೆಂಗಳೂರಿನಲ್ಲಿ ಕಳೆದ 24 ಗಂಟೆಯಲ್ಲಿ 20,000 ಕೋವಿಡ್ ಸೋಂಕಿತರು ಹೆಚ್ಚಿರುವಂತದ್ದು ಮತ್ತು ಇಡೀ ರಾಜ್ಯಾದ್ಯಂತ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಎಲ್ಲಾ ಸಚಿವರು ಕೂಡ ಕಳವಳ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ 7 ಸಚಿವರು ಕೂಡ 7 ವಲಯಗಳ ಸಚಿವರು ಕೂಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈಗಾಗಲೇ ತಜ್ಞರು ವರದಿಯನ್ನು ಕೊಟ್ಟಿರುವಂತದ್ದು. 2 ವಾರಗಳ ಕಾಲ ಲಾಕ್ಡೌನ್ ಮಾಡಿದ್ರೆ ಸೂಕ್ತ. 2 ವಾರಗಳ ಕಾಲ ಲಾಕ್ಡೌನ್ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಬೆಂಗಳೂರಿನ ಕೋವಿಡ್ ಸೋಂಕಿತರ ಸಂಖ್ಯೆಯನ್ನು ಕಡಿಮೆ ಮಾಡಬಹುದೆಂಬ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ಸಂಪೂರ್ಣ ಲಾಕ್ಡೌನ್ ಮಾಡಿದ್ರೆ ಆರ್ಥಿಕ ವಹಿವಾಟುಗಳಿಗೆ ಪೆಟ್ಟು ಬೀಳುತ್ತೆ. ಆ ಮುಖಾಂತರ ಸರ್ಕಾರದ ಬೊಕ್ಕಸಕ್ಕೂ ಕೂಡ ದೊಡ್ಡ ತೊಂದರೆ ಆಗುತ್ತೆ ಅನ್ನೋದು ಕೂಡ ಮುಖ್ಯಮಂತ್ರಿಗಳ ಲೆಕ್ಕಾಚಾರ. ಈ ಎಲ್ಲ ಕಾರಣಕ್ಕಾಗಿ ಹಿರಿಯ ಸಚಿವರ ಅಭಿಪ್ರಾಯವನ್ನು ಪಡೆದಿರುವಂತಹ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಹಿರಿಯ ಸಚಿವರಾಗಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ತಕ್ಕಂಥ R ಅಶೋಕ್, ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಜೊತೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿ ರಾಜ್ಯದಲ್ಲಿ ರೆಮಿಡಿಸಿವಿರ್, ಆಕ್ಸಿಜನ್ ಮತ್ತು ಬೆಡ್ ಹಾಗೂ ICU ಕೊರತೆ ಇರುವಂತದ್ದು. ಹಾಗಾಗಿ ಇದನ್ನ ಸಂಪೂರ್ಣವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದರಿಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಏನು ತೀರ್ಮಾನ ತೆಗೆದುಕೊಳ್ಳಿದೆ. ಇದೀಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು DCMಗಳಾಗಿರ್ತಕ್ಕಂಥ ಗೋವಿಂದ ಕಾರಜಗೋಳ, ಲಕ್ಷ್ಮಣ್ ಸವದಿ ಹಾಗೂ ಅಶ್ವಥ್ ನಾರಾಯಣ ಜೊತೆ ಇದೀಗ ಸಚಿವ ಸಂಪುಟ ಸಭೆಗೆ ಆಗಮಿಸಿದ್ರು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸಚಿವ ಸಂಪುಟ ಸಭೆ ಆರಂಭವಾಗಲಿದೆ. ಪೃಥ್ವಿರಾಜ್, ಪ್ರಮುಖವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ವಾರಾಂತ್ಯದ ಕರ್ಫ್ಯೂ ತರ, ಯಾಕಂತೇಳಿದ್ರೆ ವಾರಾಂತ್ಯ ಕರ್ಫ್ಯೂ ರಾಜ್ಯದಲ್ಲಿ ಸಕ್ಸಸ್ ಆಗಿರುವಂತದ್ದು. ಹಾಗಾಗಿ ವಾರದ
ದಿನಗಳಲ್ಲಿ ಕೂಡ ಕರ್ಫ್ಯೂನ ಜಾರಿ ಮಾಡಬೇಕು, ಆ ಮುಖಾಂತರ ಮತ್ತಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಮಾಡಬೇಕೆಂಬುದರ ಬಗ್ಗೆ ಇವತ್ತು ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಂದು ಕಡೆ ಬಹುತೇಕ ಸಚಿವರುಗಳು ಮತ್ತು ತಜ್ಞರು ಮುಖ್ಯಮಂತ್ರಿಗಳಿಗೆ ಲಾಕ್ಡೌನ್ಗೆ ವರದಿ ಕೊಟ್ಟರೆ ಲಾಕ್ಡೌನ್ ಯಾವುದೇ ಕಾರಣಕ್ಕೂ ಬೇಡ, ಕರ್ಫ್ಯೂ ಮಾಡಿದ್ರೆ ಸೂಕ್ತ ಅನ್ನೋದು ಕೂಡ ಮುಖ್ಯಮಂತ್ರಿಗಳ ಅಭಿಪ್ರಾಯ ಆಗಿದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಬೆಂಗಳೂರು ಇವತ್ತು ರಾತ್ರಿ 9 ಗಂಟೆಯಿಂದ ಮತ್ತೆ 14 ದಿನಗಳ ಕಾಲ ಸ್ತಬ್ಧವಾಗಲಿರುವುದಂತೂ ಖಚಿತ. ಯಾಕಂತ ಹೇಳಿದ್ರೆ ವಾರಾಂತ್ಯದ ಏನು ಕರ್ಫ್ಯೂ ಇತ್ತು, ಆ ಕರ್ಫ್ಯೂ ಸಕ್ಸಸ್ ಆಗಿದ್ದರಿಂದ ಇದೇ ರೀತಿ ಕರ್ಫ್ಯೂವನ್ನು ಮುಂದುವರಿಸ ಸಂಬಂಧಪಟ್ಟಾಗ ಇವತ್ತು ಅಂತಿಮ ನಿರ್ಧಾರ ಹೊರಬಿಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಉಚಿತ ಲಸಿಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೂಡ ಉಚಿತ ಲಸಿಕೆಯನ್ನು ಘೋಷಣೆ ಮಾಡಬೇಕಂತೇಳಿ ಒತ್ತಡವನ್ನು ಏರ್ತಿರುವಂಥದ್ದು ಮತ್ತು ಸಚಿವ ಸಂಪುಟ ಸಹೋದ್ಯೋಗಿಗಳು ಕೂಡ ಮುಖ್ಯಮಂತ್ರಿಗಳಿಗೆ ಇದೇ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಮತ್ತೊಂದು ಕಡೆ ಕೋವಿಡ್ ನಿರ್ವಹಣೆಯಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿರೋದ್ರಿಂದ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿರೋದ್ರಿಂದ ಅನಿವಾರ್ಯವಾಗಿ ಸರ್ಕಾರ ಕೂಡ ಈ ಸಂದರ್ಭದಲ್ಲಿ ಚಿಂತನೆಯನ್ನು ನಡೆಸಬೇಕಾಗಿದೆ. ಉಚಿತ ಲಸಿಕೆಗೆ ಸಂಬಂಧಪಟ್ಟಾಗೆ ಘೋಷಣೆಯನ್ನು ಮಾಡಬೇಕಾಗಿದೆ ಮತ್ತು BPL ಕಾರ್ಡ್ ಇರತಕ್ಕಂಥವರಿಗೆ ಅಟ್ಲೀಸ್ಟ್ ಲಸಿಕೆಯನ್ನು ಉಚಿತವಾಗಿ ಕೊಡಬೇಕಂತ ಹೇಳಿ ಈಗಾಗಲೇ ಒತ್ತಡ ಕೂಡ ಇರೋದ್ರಿಂದ ಉಚಿತ ಲಸಿಕೆ ನೀಡುವ ಸಂಬಂಧಪಟ್ಟಾಗೆ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಚರ್ಚೆ ಆಗಲಿದೆ. ಪ್ರಮುಖವಾಗಿ ಜಿಲ್ಲಾ ಕೇಂದ್ರಗಳು ಕೂಡ ವಾರ್ ರೂಮ್ನ ಏನು ಕ್ರಿಯೇಟ್ ಮಾಡುವ ಸಂಬಂಧಪಟ್ಟಾಗ ಇವತ್ತು ಸಭೆಯಲ್ಲಿ ತೀರ್ಮಾನ ಆಗಲಿದೆ. ಅಲ್ಲದೆ ಬೆಂಗಳೂರಿಗೆ ಬರ್ತಕ್ಕಂಥ ವಾಹನಗಳನ್ನು ನಿರ್ಬಂಧ ಮಾಡುವ ಸಂಬಂಧಪಟ್ಟಾಗೆ ಮತ್ತು ಬೆಂಗಳೂರಿಂದ ಹೊರಹೋಗುವ ವಾಹನಗಳು ಕೂಡ ನಿರ್ಬಂಧ ಮಾಡಿದ್ರೆ ಒಂದು ಕಡೆ ಸೋಂಕಿತರ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ನೋದು ಕೂಡ ಅಭಿಪ್ರಾಯ ಆಗಿದೆ. ಈ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ. ಪೃಥ್ವಿರಾಜ್ ಹಾರ್ನಳ್ಳಿ. ಸಚ್ಚಿದಾನಂದ ಪಟೇಲ್, ಬರೀ ಆರ್ಥಿಕ ವ್ಯವಸ್ಥೆಗೆ ದೊಡ್ಡ ಪೆಟ್ಟು ಬೀಳುತ್ತೆ ಅಂತಾನೆ ಸರ್ಕಾರ ಥಿಂಕ್ ಮಾಡೋದಾಗಿದೆ. ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಹಾಗಾದ್ರೆ ಇವ್ರು ಥಿಂಕ್ ಮಾಡೋದು ಅಂತ ಇಷ್ಟು ದಿನ ಈಗ ಆಲ್ರೆಡಿ ತಡ ಮಾಡಿದಂತ ಹಿನ್ನೆಲೆಯಲ್ಲೇ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಗೊಂಡಿರುವಂತದ್ದು ರಾಜ್ಯದಲ್ಲಿ ಪ್ರಕರಣಗಳು. ಇನ್ನು ಒಂದ್ ಕಡೆ ಮೇಯ್ನ್ ಆಗಿ ನೋಡ್ಬೇಕಾಗಿರುವಂತದ್ದು ಈ ಸರ್ಕಾರದಲ್ಲಿ 4 ರಿಂದ 5 ಜನ ಸಚಿವರು ಕಾಣಿಸ್ತಾ ಇದ್ದಾರೆ ಬಿಟ್ರೆ ಉಳಿದಂತ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅಂತ. ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಆಯಾ ಜಿಲ್ಲೆಯಲ್ಲಿ ಇರಬೇಕು ಅಂತ ಮುಖ್ಯಮಂತ್ರಿಗಳು ಪತ್ರವನ್ನೇ ಬರೆದಿದ್ದಾರೆ, ಆದ್ರೂ ಕಾಣಿಸ್ತಾ ಇಲ್ಲ. ಸಾಕಷ್ಟು ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಪ್ರಕರಣ ಸ್ಫೋಟವಾಗ್ತಾ ಇದೆ. ಬರೀ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಥಿಂಕ್ ಮಾಡ್ತಾ ಇದಾರಲ್ಲ ಅಂತ. ಪೃಥ್ವಿರಾಜ್ ಹಾರ್ನಳ್ಳಿ, ಕಳೆದ 2 ತಿಂಗಳ ಹಿಂದೆ ಅಷ್ಟೇ ತಜ್ಞರು ಮುಂದಿನ ದಿನಗಳಲ್ಲಿ ಭಾರಿ ಪರಿಣಾಮನ ಎದುರಿಸಬೇಕಾಗುತ್ತೆ, 10,000ಕ್ಕೆ ಹೆಚ್ಚು ಬೆಡ್ಗಳ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ, ICU ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ, ಆಕ್ಸಿಜನ್ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ, ಪೂರಕವಾಗಿ ಟ್ಯಾಬ್ಲೆಟ್ಸ್ ಇರ್ಬೋದು, ಇಂಜೆಕ್ಷನ್ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ವರದಿಯನ್ನು ಕೊಟ್ಟಿದ್ರು. ಈ ವರದಿ ಸಂಬಂಧಪಟ್ಟ ಹಾಗೆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆ ಆಯಿತು, ಮುಖ್ಯಮಂತ್ರಿಗಳ ಟೇಬಲ್ನಲ್ಲೂ ಕೂಡ ಆಯಿತು, ಆರೋಗ್ಯ ಸಚಿವರು ಕೂಡ ಈ ಸಂಬಂಧಪಟ್ಟ ಚರ್ಚೆ ನಡೆಸಿದ್ರು. ಆದರೆ ಸರ್ಕಾರ ಎಲ್ಲೊಂದು ಕಡೆ ಚುನಾವಣೆಯಲ್ಲಿ ಮಾತ್ರ ತನ್ನ ಕಾಲವನ್ನು ಕಳಿತೀವಿ, ಈ ಬಗ್ಗೆ ಯಾವುದೇ ರೀತಿಯ ಲಕ್ಷ್ಯ ವಹಿಸಲಿಲ್ಲ. ದುರದೃಷ್ಟಿಯ ಕೊರತೆ, ಆಡಳಿತಾಂತರದ ವೈಫಲ್ಯತೆ ಮತ್ತು ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ರಾಜ್ಯದ ಸರ್ಕಾರ ಇವತ್ತು ಕೋವಿಡ್ ನಿರ್ವಹಣೆಯಲ್ಲಿ ವೈಫಲ್ಯ ಕಾರಣವಾಗಿದೆ. ಸ್ವತಃ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕಳೆದ 3 ದಿನಗಳ ಹಿಂದೆ ಸರ್ಕಾರಕ್ಕೆ ಬಹಳಷ್ಟು ಕಷ್ಟಕರ ಆಗಿದೆ ಎಂಬ ಮಾತನ್ನು ಕೂಡ ಹೇಳಿದ್ರು. ಆರೋಗ್ಯ ಸಚಿವರು ಕೂಡ ಎಲ್ಲೊಂದು ಕಡೆ ಆಕ್ಸಿಜನ್ ಇಂದ ಕೋಲಾರದಲ್ಲಿ, ಅವರದೇ ಪಕ್ಕದ ಜಿಲ್ಲೆ ಕೋಲಾರದಲ್ಲಿ 3 ಆಕ್ಸಿಜನ್ ಕೊರತೆಯಿಂದ ಮೃತಪಟ್ಟಿರುವಂತದ್ದು. ಇವೆಲ್ಲವನ್ನು ಗಮನಿಸಿದರೆ ಸರ್ಕಾರದ ಇಚ್ಛಾಶಕ್ತಿ ಕೊರತೆ ಮತ್ತು ದೂರದೃಷ್ಟಿ ಕೊರತೆಯಿಂದ ಇವತ್ತು ಎಲ್ಲಾ ಸಂಕಷ್ಟಗಳನ್ನು ಅನುಭವಿಸುವಂತ ಸ್ಥಿತಿ ಆಗಿದೆ. ಆ ಮುಖಾಂತರ ಜನರು ಸರ್ಕಾರದ ವೈಫಲ್ಯದಿಂದ ಜನರಿಗೆ ಇವತ್ತು ಕಷ್ಟಕರ ಆಗಿರುವಂತದ್ದು. ಒಟ್ಟಾರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಕೋವಿಡ್ ನಿರ್ವಹಣೆಗೆ ಸಂಬಂಧಪಟ್ಟ ಸರ್ಕಾರದಿಂದ 1,000 ಕೋಟಿಗೂ ಹೆಚ್ಚು ರೂಪಾಯಿ ಹಣವನ್ನು ಕೂಡ ಮೀಸಲಿಡುವ ಸಂಬಂಧಪಟ್ಟ ಚರ್ಚೆ ನಡೆಯುತ್ತಿರುವಂತದ್ದು. ಇವತ್ತಿನಿಂದ ಸರ್ಕಾರದಲ್ಲಿ ಕೇವಲ ಕೋವಿಡ್ ಸಂಬಂಧಪಟ್ಟ ಮಾತ್ರ ಕೆಲಸ ಆರಂಭವಾಗಲಿದೆ. ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನು ಇವತ್ತಿನಿಂದ ಸ್ಟಾಪ್ ಮಾಡಲು ತೀರ್ಮಾನವನ್ನು ಬಹುತೇಕ ತೆಗೆದುಕೊಳ್ಳಿದ್ದಾರೆ ಅಂತ ಹೇಳಲಾಗ್ತದೆ. ಕೋವಿಡ್ ನಿರ್ವಹಣೆಗಾಗಿ 1,000 ಕೋಟಿಗೂ ಹೆಚ್ಚು ಹಣವನ್ನು ಸರ್ಕಾರ ಇವತ್ತು ಮೀಸಲಿಡಲು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಿದೆ. ಆ ಮುಖಾಂತರ ಆಕ್ಸಿಜನ್ ಕೊರತೆ, ಬೆಡ್ಗಳ ಸಮಸ್ಯೆ, ICU ಸಮಸ್ಯೆ, ರೆಮಿಡಿಸಿವಿರ್ ಇಂಜೆಕ್ಷನ್ ಸಮಸ್ಯೆ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಕಂಟ್ರೋಲ್ ರೂಮ್ ತೆರೆಯುವಂತ ವಿಚಾರ ಎಲ್ಲದೂ ಸಂಬಂಧಪಟ್ಟ ಇವತ್ತು ಪ್ರಮುಖವಾದ ನಿರ್ಧಾರವನ್ನು ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಚಿವ ಸಂಪುಟ ಸಭೆ ಬಳಿಕ ಇವತ್ತು ಪ್ರಮುಖವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರೇ ಸಚಿವ ಸಂಪುಟ ಸಭೆ ನಂತರ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸ್ವತಃ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ವಾರಾಂತ್ಯದ ಕರ್ಫ್ಯೂವನ್ನು ವಾರದ ದಿನಗಳು ಕೂಡ ವಿಸ್ತರಣೆ ಸಂಬಂಧಪಟ್ಟಾಗಿ ಅನೌನ್ಸ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮತ್ತು ಸರ್ಕಾರ ಎಷ್ಟು ಫಂಡ್ ಏನ್ ಕ್ರಮ ಕೈಗೊಳ್ತಾರೆ ಸಚ್ಚಿದಾನಂದ ಪಟೇಲ್, ಯಾಕೆಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ